ಇನ್ನು ಬಾಗಲಕೋಟೆಯ ವಡಗೇರಿಯಲ್ಲೊಂದು ಮನಕಲಕುವ ಘಟನೆ ನಡೆದಿದೆ. ಮದುವೆಯಾದ 2 ತಿಂಗಳಿಗೆ ಪತಿ ನಾಪತ್ತೆಯಾಗಿದ್ದಾನೆ. ಪತ್ನಿ ಹುಚ್ಚಿಯಾಗಿದ್ದಾರೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಕೊಟ್ಟಿಗೆಯಲ್ಲಿ ಮಗಳನ್ನ ಕಟ್ಟಿ ಹಾಕಿದ್ದಾರೆ ಪೋಷಕರು. ಶಂಕ್ರಮ್ಮ ಎಂಬಾಕೆಯ ಕೈಗೆ ಹಗ್ಗ ಕಟ್ಟಿ ಗೃಹ ಬಂಧನದಲ್ಲಿರಿಸಿದ್ದಾರೆ. ಮಗಳನ್ನ ಕೂಡಿ ಹಾಕಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ತಾಯಿ. ಇಂಥ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕಿತ್ತು, ಆದ್ರೆ ಹಾಗಾಗಿಲ್ಲ. ಗೃಹ ಬಂಧನದಲ್ಲಿಟ್ಟಿದ್ದಾರೆ ಪೋಷಕರು. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ವಡಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. 2018ರಲ್ಲಿ ಪಿಡ್ಡಪ್ಪ ಎಂಬಾತನ ಜೊತೆ ಶಂಕ್ರವ್ವ ಮದುವೆ ಆಗಿದ್ರು. ಕೆಲಸಕ್ಕೆ ಅಂತ ಬೆಂಗಳೂರು ಹೋಗಿದ್ದಂತ ಪತಿ ಪಿಡ್ಡಪ್ಪ ವಾಪಸ್ ಬರಲೇ ಇಲ್ಲ. ಗಂಡ ನಾಪತ್ತೆಯಾಗಿದ್ದಾನೆ. ಬದುಕಿದಾನೋ ಸತ್ತಿದಾನೋ ಯಾವ ಸುಳಿವು ಕೂಡ ಇಲ್ಲ. ಗಂಡನ ನೆನಪಲ್ಲಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಪತ್ನಿ. ಹಗ್ಗ ಬಿಚ್ಚಿದ್ರೆ ಇವರು ತಾಯಿ ಮೇಲೆ ಹಲ್ಲೆ ಮಾಡ್ತಾರೆ, ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಹೀಗಾಗಿ ಮಗಳನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಪೋಷಕರು. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಎಂತ ಪರಿಸ್ಥಿತಿ ನೋಡಿ. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಅವ್ರಿಗವ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಟ್ ಚಿಕಿತ್ಸೆ ಕೊಡಿಸೋದು ಬಿಟ್ಟು ಗೃಹ ಬಂಧನದಲ್ಲಿ ಇರಿಸಿದ್ದಾರೆ ಪೋಷಕರು. ಕೊಟ್ಟಿಗೆಯಲ್ಲಿ ಮಗಳನ್ನ ಕಟ್ಟಿ ಹಾಕಿದ್ದಾರೆ. ಕೈಗಳನ್ನ ಹಗ್ಗದಲ್ಲಿ ಕಟ್ಟಿದ್ದಾರೆ. ಹಗ್ಗವನ್ನ ಬಿಚ್ಚಿದ್ರೆ ತನ್ನ ಮೇಲೆ ಹಲ್ಲೆ ಮಾಡ್ತಾರೆ ಮಗಳು. ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಪೋಷಕರು ಹೀಗೆ ಮಾಡಿದ್ದಾರೆ. ಮದುವೆಗೆ 2 ತಿಂಗಳದಾಗ ಸಂಡಸ್ಗೆ ಹೋಗ್ಕಿನಂತ ಹೋದವ ಹೊಳ್ಳಿ ಬಂದಿಲ್ರಿ. ಅವ ಅಳುದು ಕರಿದು ಮಾಡ್ಕೊಂತ ತಾಯಿ ಬಡ್ಕೊಂತ ಹಿಂಗೆ ಮಾಡಕತ್ತಾಳ. ಅವರು ತೋರಿಸೋ ಅಲ್ಲಿ ಎಲ್ಲ ತೋರಿಸಿದ್ರು, ಮಾಡಿದ್ರು. ಏನು ಮಾಡಿದ್ರು ಆಕಿ ತನ್ನ ಸೊರ್ನ್ಯಾಗನ ಅದಾಳ. ಮತ್ತು ಆಕಿಗೂ ಒಂದು ನ್ಯಾಯ ಸಿಗ್ಬೇಕ್ರಿ. ಅವ್ರ ತಾಯಿ ಬಂದ ಪರಿಸ್ಥಿತಿ ಮಾತ್ರ ಯಾವ ತಾಯಿಗೂ ಬರಬಾರ್ದು. ನಾವು ಓಣ್ಯಾಗ ನೋಡಿದ್ದಿದ್ದು.